ನಮಸ್ಕಾರ. ಕರ್ನಾಟಕ ರಾಜ್ಯದ ಅತ್ಯಂತ ಟಫ್ ಆದಂತಹ ತದನಂತರದಲ್ಲಿ ಅಷ್ಟೇ ಪ್ರೆಸ್ಟೀಜ್ ಇರ್ತಕ್ಕಂತಹ ಪರೀಕ್ಷೆ KAS ಗೆಜೆಟೆಡ್ ಪ್ರೊಫೆಷನಲ್. ಸೊ ಮುಖ್ಯ ಪರೀಕ್ಷೆ ರಿಸಲ್ಟ್ ಬಂದಿದ್ದು ಈ ಒಂದು ಮೇನ್ಸಲ್ಲಿ ಕ್ಲಿಯರ್ ಆಗಿ ಇಂಟರ್ವ್ಯೂ ಕ್ವಾಲಿಫೈ ಆದಂತಹ ರೆಡ್ಡಿ ಪ್ರಕಾಶ್ KGF ಕಡೆಯವರು. ಸೊ ಅವರು ಈ ಮೇನ್ಸಲ್ಲಿ ಕ್ಲಿಯರಾಗಿ ಇಂಟರ್ವ್ಯೂಗೆ ಹೋಗೋಕ್ಕೆ ಏನು ಕಾರಣ, ಅವರ ಸ್ಟ್ರಾಟಜಿ ಏನು? ಈಗ ಆಲ್ರೆಡಿ ನನ್ನ ಸ್ಟ್ರಾಟಜಿನ ತಾವೆಲ್ಲ ಕೇಳಿರ್ತೀರಿ. ಈಗ ಇವರ ಸ್ಟ್ರಾಟಜಿ ಜನರೇಷನ್ ಸ್ಟ್ರಾಟಜಿನ ನೋಡೋಣ. ಸೊ ಬನ್ನಿ, ರೆಡ್ಡಿ ಪ್ರಕಾಶ್ ಅವರೇ, ತಮಗೆಲ್ಲ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಫಸ್ಟ್ ಕ್ವಶನ್, ನೀವು ಈ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಬಾಹುಬಲಿ ಮೊಗದೀರವ್ರ ಜೊತೆ ಹೋರಾಟ ಮಾಡಿರ್ತೀರಿ. ಯಾಕೆಂತಂದರೆ ಮುಖ್ಯ ಪರೀಕ್ಷೆಯಲ್ಲಿ ಎಲ್ಲ ಪ್ರತಿಭಾವಂತರೇ. ಸೊ ಆ ಪ್ರತಿಭಾವಂತರನ್ನೆಲ್ಲ ಮೆಟ್ಟಿ ನಿಂತು ಈ ಇಂಟರ್ವ್ಯೂ ಕ್ವಾಲಿಫೈ ಆದ್ರಲ್ಲ, ಎಕ್ಸಾಕ್ಟ್ ರೀಸನ್ಸ್ ಏನು? ಖಂಡಿತ ಸರ್, ನೀವು ಹೇಳಿದ್ದು 100% ಸತ್ಯ. ಇದರಲ್ಲಿ ಯಾರನ್ನೂ ತೆಗೆದಾಕೋಕ್ಕಾಗಲ್ಲ. ಎಲ್ಲರೂ ಅವರಂತೆ ಆದಂಥ ಕ್ಯಾಪಬಿಲಿಟಿ ಇಟ್ಕೊಂಡು, ತುಂಬ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರ ಮೇಲೆ ಅವ್ರಿಗೆ ತುಂಬ ಗೌರವ ಇರುತ್ತೆ. ಹಂಗಾಗಿ ಸಕ್ಸಸ್ ಆಗಿರೋ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆಗದೆ ಇರೋರಿಗೆ ಡೆಫಿನೆಟ್ಲಿ ನಿಮ್ಗೆ ಒಂದಿಲ್ಲ ಇನ್ನೊಂದು ದಿನ ಇದಕ್ಕಿಂತ ಒಳ್ಳೆ ಪೋಸ್ಟೇ ಸಿಗುತ್ತೆ, ಒಳ್ಳೆ ಎಕ್ಸಾಮೇ ಕ್ಲಿಯರ್ ಮಾಡ್ತೀರಾ. ಆ್ಯಂಡ್ ಐ ವಿಲ್ ಬಿ ವಿತ್ ಯು. ಶಾಂತಪ್ಪ ಕುರುಬರು ಸರ್ ಯಾವಾಗೂ ಇದ್ದೇ ಇರ್ತಾರೆ, ದಟ್ ಈಸ್ ಫಾರ್ ಶ್ಯೂರ್. ಹಿಂಗಾಗಿ ನಾನು ಹೆಂಗೆ ಕ್ಲಿಯರ್ ಮಾಡಿದೆ ಅಂದರೆ, ಐ ಆಲ್ವೇಸ್ ಫಾಲೋಡ್ ಲೈಕ್ 5 steps. ಪಂಚಾಮೃತ ಅಂತ ನಾನು ಅನ್ಕೊತೀನಿ. ಹೆಂಗೆ ಅಂತಂದರೆ, ಫಸ್ಟ್ ಬಂದ್ಬಿಟ್ಟು ಸಿಲೆಬಸ್. ಐ ವಿಲ್ ಗೋ ಥ್ರೂ ದ ಸಿಲೆಬಸ್ ಎಂಟೈರ್ ಆಗಿ. ಸಿಲೆಬಸ್ ಏನಿದೆ ಡಿಟೈಲ್ ಆಗಿ ಅದನ್ನ ನೋಡ್ತೀನಿ. ಸಿಲೆಬಸ್ನ ಸ್ಟಡಿ ಮಾಡ್ತೀನಿ, ಬುಕ್ಸ್ನಲ್ಲ. ಏನಕ್ಕೆ ಬುಕ್ಸ್ನಲ್ಲ ಅಂತಂದ್ರೆ, ಸರ್ ಇದೊಂದು ಮಿಸ್ಕಾನ್ಸೆಪ್ಷನ್ಸ್. ಬುಕ್ಸ್ ಓದ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ. ಹಂಗೆ ನೋಡಿದ್ರೆ ಒಂದೊಂದು ಎಕನಾಮಿ, ಒಂದೊಂದು ಪಾಲಿಟಿ ಬುಕ್ಕು 1000 ಪೇಜ್ ಇರುತ್ತೆ, 500 ಪೇಜ್ ಇರುತ್ತೆ. ಅದು ಓದಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯವಾ? ಸಾಧ್ಯ ಅಲ್ಲ. ನನ್ನ ಕೈಯಲ್ಲಿ ಸಾಧ್ಯ ಅಲ್ಲ. ಸೂಪರ್ ವುಮೆನ್ಸ್ ಅಲ್ಲಿ ಸಾಧ್ಯ ಆಗಿರ್ಬೋದು, ನಾನು ಸೂಪರ್ ವುಮೆನ್ ಅಲ್ಲ. ಸೊ ನಾನು ಅನ್ಕೊಳ್ಳೋದು ಫಸ್ಟ್ ಸಿಲೆಬಸ್ ಅದನ್ನು ಡಿಕೋಡ್ ಮಾಡ್ತೀನಿ. ಆ್ಯಂಡ್ ದೆನ್ ಸಿಲೆಬಸ್ನ ಡಿಕೋಡ್ ಮಾಡೋದು ಹೆಂಗೆ, ಐ ವಿಲ್ ಪಿಕ್ ದ PVQ. ಇದ್ರ ಮುಂಚೆ ಬಂದಿರೋ ಎಲ್ಲ KPSC ಮೇನ್ಸ್ ಇಂದ PVQs ತೆಗಿತೀನಿ. ಅದ್ರ ಜೊತೆಗೆ UPSCನೂ PVQ ಎಲ್ಲ ಸೆಗ್ರಿಗೇಟ್ ಮಾಡ್ಕೊತೀನಿ. ಆ್ಯಂಡ್ ದೆನ್ ಐ ವಿಲ್ ಗೋ ಥ್ರೂ ದಿ ಸಿಲೆಬಸ್. ಐ ಜಸ್ಟ್ ಅನಲೈಸ್ ಹೆಂಗೆ ಬಂದಿದೆ ಕ್ವಶನ್ಸು ಅಂತ. ಇದ್ರ ಪ್ರಕಾರ ನನಗೇನು ಗೊತ್ತಾಗುತ್ತೆ, ಓಕೆ ನೋಡ್ರಪ್ಪ ಇದು ಸಿಲೆಬಸ್, ದಿಸ್ ಇಸ್ PVQ. ಈ ಸಿಲೆಬಸ್ಸಿಂದ ಈ ಥರ ಕ್ವಶನ್ಸ್ ಕೇಳ್ತವ್ರೆ. ಆ ಸಿಲೆಬಸ್ಸಿಂದ ಕ್ವಶನ್ಸ್ ಬಂದಿಲ್ಲ ಅಂದರೆ ದಟ್ ಈಸ್ ಕರೆಂಟ್ ಅಫೇರ್ಸ್. ಓಕೆ, ಸೊ ವಿ ಹ್ಯಾವ್ ಕಮ್ ಡೌನ್ ಟು 2 things. ಒಂದು ಸಿಲೆಬಸ್ಸು, PVQ, ಕರೆಂಟ್ ಅಫೇರ್ಸ್. ಇವಾಗ ನಮ್ಗೆ ಏನು ಬೇಕು, ಸಿಲೆಬಸ್ಸಿಗೆ ನೋಟ್ಸ್ ಬೇಕು, ಕರೆಂಟ್ ಅಫೇರ್ಸ್ಗೆ ನೋಟ್ಸ್ ಬೇಕು. ದಿಸ್ ಇಸ್ ಒನ್ ಥಿಂಗ್. ಸ್ಟ್ಯಾಂಡರ್ಡ್ಸ್ ಬುಕ್ ನೋ, ಬಿಕಾಸ್ ತುಂಬ ಬಲ್ಕಿ. ಸೊ ಇವಾಗ ನಾನು ನೋಟ್ಸ್ ಮಾಡ್ಕೊಳ್ಲೇಬೇಕು. ಬುಕ್ಸ್ ಇಲ್ಲ ನನ್ನ ಹತ್ರ, ನೋಟ್ಸ್ ಮಾಡ್ಕೊಬೇಕು. ಹೆಂಗೆ ಇವಾಗಿನ ಜನ್ರೇಷನ್ಸಲ್ಲಿ ನಾವು ಇಲ್ಲ ಬುಕ್ಸ್ ಇಲ್ಲ ಅಂತ ಓದ್ಕೊಂಡು ಓನಾಗಿ ನಾವು ನೋಟ್ಸ್ ಬರ್ಕೊಂಡು ಇರೋ ಅಷ್ಟು ನಮ್ಮ ಪೇಷನ್ಸು ಇಲ್ಲ. ಸರಿ ಹೇಳ್ದಂಗೆ ಜೆನ್ಜಿ ಜನ್ರೇಷನ್ ಆಗಿರ್ಬೋದು, ನಾವು ಲೇಸಿನೆಸ್ ಆಗಿದ್ವಿ. ನಮ್ಮ ತಂದೆ ತಾಯಿ ಅಂತವ್ರಿಗಿರೋ ಅಂಥ ಪೇಷನ್ಸು ನಮಗಿಲ್ಲ, ಖಂಡಿತ ಇಲ್ಲ. ಸೊ ಫಸ್ಟ್ ಸ್ಟೆಪ್ಪು ಸಿಲೆಬಸ್ ಡಿಕೌಂಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪು ನೋಟ್ಸ್ ಮಾಡಬೇಕು. ಐ ಬಿಲೀವ್ ಇನ್ ಬೀಂಗ್ ಟೆಕ್ ಸಾವಿ. ನಾನು ಆಥರು. ಈ ವರ್ಷ essay ಬುಕ್ ಒಂದು ಬರ್ದಿದ್ದೀನಿ, ತುಂಬ ಸಕ್ಸಸ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು 26 ಬುಕ್ ಬರ್ದಿದ್ದೀನಿ. ಸೊ ಐ ನೋ ಹೌ ಟು ಯೂಸ್ ದಿ AI ಮಾಡೆಲ್ಸ್. ಅದನ್ನು ಯೂಸ್ ಮಾಡಿಕೊಂಡು ಐ ವಿಲ್ ಮೇಕ್ ದ ನೋಟ್ಸ್ ಸಿಲೆಬಸ್ಗೆ ತಕ್ಕಂಗೆ, PVQಗೆ ತಕ್ಕಂಗೆ. ದಟ್ ವಿಲ್ ಬಿ ಒನ್ ಆಫ್ ಮೈ ಪರ್ಟಿಕ್ಯುಲರ್ ನೋಟ್ಸ್ ಥರ. ಸೊ ನೀವು ಟೆಕ್ ಸಾವಿ ಇಲ್ಲ ಅಂತಂದರೆ ನಿಮಗೆ ಬೇಕಾಗಿರೋದು ನೋಟ್ಸ್ ಬೇಕು. ಅಂಥ ಟೈಮಲ್ಲಿ ಹೆಲ್ಪ್ ಆಗೋವಂಥ ಜನರು ಮೆಂಟರ್ಸ್ ಯಾರು? ಶಾಂತಪ್ಪ ಸರ್ ಅಂತವರು, ಮತ್ತು ಬೇರೆ ಇನ್ನು ಕೆಲವೊಂದು ಸುಮಾರು ಮೆಂಟರ್ಸ್ಗಳಿದ್ದಾರೆ. ಸೊ ನಿಮ್ಗೆ ರಿಲಯಬಲ್, ನೀವು ನಂಬಿಕೆ ಯಾರ ಮೇಲೆ ಇಟ್ಕೊಬೋದು ಅವ್ರ ಹತ್ರ ಹೋಗಿ. ಸರ್ ನೋಟ್ಸ್ ಇದೆ, ತುಂಬ ಬಲ್ಕಿ ಇದೆ. ನೀವು ಓಪನಾಗಿ ಹೇಳಬೇಕು, ಸರ್ ನೋಟ್ಸ್ ಇದೆ, ನಾನೆಲ್ಲ ಓದ್ಬಿಡ್ತೀನಿ. ದಿಸ್ ಇಸ್ ನಾಟ್ ಮೋಟಿವೇಶನ್, ದಿಸ್ ಇಸ್ ಫೂಲಿಶ್ನೆಸ್. ನೋಟ್ಸ್ ತುಂಬ ಇದೆ, ಬಟ್ ಅದನ್ನು ನಾನು ಓದಬೇಕು, ನೆನ್ಪಿಟ್ಕೊಂಡ್ಮೇಲೆ ನಾನು ಪೇಪರ್ ಮೇಲೆ ಬರೀಬೇಕು. ಹೆಂಗೆ ಓಪನಾಗಿ ಹೇಳಿ. ದಿರ್ ಈಸ್ ನಥಿಂಗ್ ಟು ಶೈ ಅವೇ ಫ್ರಮ್ ದಿಸ್. ಎಲ್ಲರೂ ಹೇಳ್ತಾರೆ ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು, ಇನ್ನೊಬ್ರು ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ. ಅದು ತಪ್ಪು ಮಾಡಿದಾಗ, ಕಷ್ಟ ಬಂದಾಗ ಅವ್ರ ಹತ್ರ ಸುಳ್ಳು ಹೇಳ್ಬಾರ್ದು. ಬಟ್ ಉದ್ಧಾರ ಆಗಬೇಕಂದ್ರೆ ಸುಳ್ಳು ಯಾರ ಹತ್ರ ಹೇಳ್ಬಾರ್ದು, ಒಂದು ಮೆಂಟರ್ ಹತ್ರ ಹೇಳ್ಬಾರ್ದು. ನಮ್ಮ ಕಷ್ಟ ಏನು ಅಂತ ಅವ್ರ ಹತ್ರ ಹೇಳಿದಾಗಲೇ ನಾವು ಉದ್ಧಾರ ಆಗೋದು. ಸೊ ನನಗಾಗಿ ಗೌತಮ್ ಸರ್ ಅಂತ ಒಂದು ಮೆಂಟರ್ ಇದ್ದರು, ನಿಮಗಾಗಿ ಒಬ್ಬ ಮೆಂಟರ್ ಇರ್ತಾರೆ. ಅಂಥದ್ರಲ್ಲಿ ಶಾಂತಪ್ಪ ಸರ್ ಒಬ್ಬರಾಗಿರ್ತಾರೆ. ಸೊ ಹೋಗಿ ಸರ್ ನೋಟ್ಸ್ ಇದೆ, ಹೆಂಗೆ ಡಿಕೋಡ್ ಮಾಡಬೇಕು. ದಿಸ್ ಇಸ್ ಸೆಕೆಂಡ್ ಪ್ರಿನ್ಸಿಪಲ್. ಅವ್ರು ಹೇಳ್ತಾರೆ, ನೋಡಪ್ಪ ಇಷ್ಟೇ ಬೇಕು, ಇದು ಇಂಟ್ರೊಡಕ್ಷನ್, ದಿಸ್ ಇಸ್ ಫಾರ್ ಈ ಟಾಪಿಕ್ಗೆ ಇದು ಇಂಟ್ರೊಡಕ್ಷನ್, ಈ ಟಾಪಿಕ್ಗೆ ಇದು ಸ್ಟ್ಯಾಟಿಕ್ ಪಾಯಿಂಟ್ಸು. ಸ್ಟ್ಯಾಟಿಕ್ ಪಾಯಿಂಟ್ಸ್ ಅಂದರೆ ಸಬ್ ಹೆಡಿಂಗ್ಸ್ ಅಷ್ಟೇ. ಏನೋ ಒಂದು ಈ ಪರ್ಟಿಕ್ಯುಲರ್ ಸ್ಕೀಮಲ್ಲಿ ಜಾಸ್ತಿ ದುಡ್ಡಿದೆ ಅಂತಂದರೆ ದಟ್ ಈಸ್ ಕಾಲ್ಡ್ ಎಸ್ ಅವೈಲಬಿಲಿಟಿ ಆರ್ ಆಕ್ಸೆಸಿಬಿಲಿಟಿ ಜನರಿಗೆ. ಸೊ ಅವೈಲಬಿಲಿಟಿ, ಆಕ್ಸೆಸಿಬಿಲಿಟಿ, ಬಲ್ಕ್ ಆಫ್ ಮನಿ, ಇಷ್ಟು ಮಾತ್ರ ಬರ್ಕೊಂಡ್ರೆ ಸಾಕು. ದಟ್ ಈಸ್ ಶಾರ್ಟ್ ಪಾಯಿಂಟ್ಸು. ಆ ಥರ ನೋಟ್ಸ್ ಮಾಡ್ಕೊಂಡು ಹೋಗೋದು. ಸೊ ಒಂದು ಬೇಸಿಕ್ ನೋಟ್ಸ್. ಫಸ್ಟ್ ಟಾರ್ಗೆಟ್ ಸಿಲೆಬಸ್ಸು, PVQ ಡಿಕೋಡು. ಸೆಕೆಂಡ್ ಟಾರ್ಗೆಟು ಬೇಸಿಕ್ ನೋಟ್ಸ್ ಮಾಡ್ಕೊಬೇಕು.
ಥರ್ಡ್ ಟಾರ್ಗೆಟು ಏನು, ಈ ಬೇಸಿಕ್ ನೋಟ್ಸ್ ಏನಿದೆಯೋ ಅದನ್ನೆಲ್ಲ ಶಾರ್ಟ್ ನೋಟ್ ಮಾಡ್ಕೊಬೇಕು. ಏನಕ್ಕೆ ಅಂತಂದರೆ ನಾವೀಗ ಒಂದೊಂದು ಸಬ್ಜೆಕ್ಟಿಗೆ ಏನಿಲ್ಲ 200-300 ಪೇಜ್ ಅಂತ ಮಾಡ್ಕೊಂಡ್ರೆ ಮೋರ್ ಆರ್ ಲೆಸ್ ನಮಗೆ KPS ಎಲ್ಲ ನೋಡಿದ್ರೆ ನಮ್ಗೆ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಸರ್? ಒಂದು 20 ಸಬ್ಜೆಕ್ಟ್ ಇರೋಲ್ಲ, ಮಿನಿಮಮ್ 20 ಸಬ್ಜೆಕ್ಟು. 200 ಪೇಜ್ ಅಂತಂದರೆ 20 ಸಬ್ಜೆಕ್ಟ್ಗೆ 4000 ಪೇಜ್. ಸರಿ, ಸೂಪರ್ ಹ್ಯೂಮನ್ಸ್ ಒಂದು ಪೇಜ್ನ ಅರ್ಧ ಸೆಕೆಂಡಲ್ಲಿ ಓದ್ಬಿಡ್ತೀವಿ, ಒಂದು ಅರ್ಧ ನಿಮಿಷದಲ್ಲಿ ಓದ್ತೀವಿ, ಅರ್ಧ ಸೆಕೆಂಡ್ ಅಲ್ಲ ಸಾರಿ, ಅರ್ಧ ನಿಮಿಷದಲ್ಲಿ ಓದ್ತೀವಿ, 1 ನಿಮಿಷದಲ್ಲಿ ಓದ್ತೀವಿ, ಸೂಪರ್ ರಿವಿಷನ್ ಮಾಡ್ತೀವಿ ಅಂದ್ರೂ 4000 ಪೇಜ್ಗೆ 2000 ನಿಮಿಷ. ಒಂದು ದಿನಕ್ಕೆ ಎಷ್ಟಂತ ಓದಿದ್ರು ಅದು ಒಂದು ಇಡೀ ತಿಂಗಳು ಓದಿದ್ರು ಆ ಬುಕ್ಸ್ ಮುಗಿಯಲ್ಲ, ರಿವಿಷನ್ ಆಗಲ್ಲ. ಹಿಂಗೆ ಏನು ಮಾಡಬೇಕು? ಆ ಟೈಮಲ್ಲಿ ಹೆಲ್ಪ್ ಆಗೋದೇ 3ನೇ ಟಾರ್ಗೆಟ್, ಶಾರ್ಟ್ ನೋಟ್. ಶಾರ್ಟ್ ನೋಟಲ್ಲಿ ನಿಮ್ಗೆ ಇರಬೇಕಾಗಿರೋದು ಆ ಎಲ್ಲಿ 4000 ಪೇಜಲ್ಲಿ ಏನಿದೆಯೋ ಅದರಲ್ಲಿ ಶಾರ್ಟ್ ನೋಟ್ ಹೆಂಗೆ ಇಂಟ್ರೊಡಕ್ಷನ್, ನೀವೇನು ಇಂಟ್ರೊಡಕ್ಷನ್ ಬರೀತೀರ ಆ ಟಾಪಿಕ್ ಮೇಲೆ ಯಾವುದೇ ಕ್ವಶನ್ ಬರಲಿ. ಇವಾಗ PDS, ಸಕ್ಸಸ್ ಆಫ್ PDS ಒಂದು ಕ್ವಶನ್, ಹೌ PDS ಶುಡ್ ಬಿ ಇಂಪ್ರೂವ್ಡ್ ಸೆಕೆಂಡ್ ಕ್ವಶನ್, ವಾಟ್ ಆರ್ ದಿ ಹರ್ಡಲ್ಸ್ ಇನ್ PDS ಟುಡೇ ಇದೊಂದು 3ನೇ ಕ್ವಶನ್ ಕೊಡಿ. ಈ ಥರ ವಿಧವಾದ ಪ್ರಶ್ನೆಗಳು ಬರ್ತವೆ. ಬಟ್ ನಾನು PDS ಯಾವುದೇ ಪ್ರಶ್ನೆ ಬಂದ್ರೂ ಒಂದೇ ಇಂಟ್ರೊಡಕ್ಷನ್ ಯೂಸ್ ಮಾಡ್ತೀನಿ. ಎಲ್ಲಿಂದ ಬಂದಿದೆ? ಒಂದು ಆ್ಯಕ್ಟಿಂದ ಬಂದಿದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013, ಅಲ್ಲಿಂದನೇ ಬರುತ್ತೆ. ಅದೇ ಬರಿತೀನಿ, ಆ ಲಾ ಹೆಸರು ಬರಿತೀನಿ, PDSಗೆ ಒಂದು ಫುಲ್ ಫಾರ್ಮ್ ಬರಿತೀನಿ ಅಥವಾ ಅದನ್ನು ಡಿಫೈನ್ ಮಾಡ್ತೀನಿ. ಇದನ್ನೇ ಬರಿತೀನಿ, ಇದನ್ನೇ ಬರ್ಕೊಬೇಕು ನೀವು 4 ಲೈನಲ್ಲಿ, ಇನ್ನು ಜಾಸ್ತಿ ಬರಿಬಾರ್ದು. ನೆಕ್ಸ್ಟು ಕ್ವಶನ್ ಆನ್ಸರ್ ಹೆಂಗೆ ಬರೀಬೇಕು? ನಿಮಗೆ ಒಂದೊಂದು ಪಾಯಿಂಟ್ಗೂ ಒಂದು ಸಬ್ ಹೆಡಿಂಗ್ ಅಂತ ಇರುತ್ತೆ, ಸಬ್ ಹೆಡಿಂಗ್ಸ್ ಮಾತ್ರ ಬರ್ಕೊಬೇಕು. ವ್ಯಾಲ್ಯೂ ಎಡಿಷನ್ ಬೇಕು ಅಂತೀರಾ, ವ್ಯಾಲ್ಯೂ ಎಡಿಷನ್ಗೆ ಏನು ಬೇಕು? ಬುಕ್ಸಲ್ಲಿ ನಮಗೆ ಸ್ಟ್ಯಾಟ್ಸ್ ಇರ್ತವೆ, ನಂಬರ್ಸು, ಎಕ್ಸಾಂಪಲ್ಸು, ಕೇಸ್ ಸ್ಟಡೀಸು, ಜಾಸ್ತಿ ಬರ್ಕೊಬಾರ್ದು. ಸ್ವಲ್ಪ ನಾವು ಒಂದು ಟಾಪಿಕ್ಗೆ 1 ಪೇಜ್ ಅಂದರೆ ಹೆಚ್ಚು, ಅದಕ್ಕಿಂತ ಜಾಸ್ತಿ ಹೋಗಬಾರದು. ಹಂಗೆ ಮಾಡಿಕೊಂಡ್ರೆ ನಮಗೆ ಶಾರ್ಟ್ ನೋಟ್ಸ್ ತಯಾರಿ ಆಗುತ್ತೆ. ಸೊ ದಿಸ್ ಇಸ್ ಥರ್ಡ್ ಟಾರ್ಗೆಟು. ಇದ್ರ ಜೊತೆಗೆ ನಾವು ಓದ್ತಿದ್ದಂಗೆ ಈ ವರ್ಷ ಕರೆಂಟ್ ಅಫೇರ್ಸ್ ಏನಿದೆ ಅಂತ ಇವತ್ತಿನ ಜನ್ರೇಷನಲ್ಲಿ ಯಾರಿಗೆ ಕರೆಂಟ್ ಅಫೇರ್ಸ್ ಕೊಡ್ತಾ ಇದೆ ಸರ್? ಯೂಟ್ಯೂಬ್ ಓಪನ್ ಮಾಡಿದ್ರೆ ಕರೆಂಟ್ ಅಫೇರ್ಸ್ ಯೂಸ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಬೇಕಾಗಿಲ್ಲ, ಒಂದೇ ಸಾಕು, ಮಲ್ಟಿಪಲ್ ಬೇಕಲ್ಲ. ಒಂದು ಕರೆಂಟ್ ಅಫೇರ್ಸು ನೀಟಾಗಿ ಮೇನ್ಸ್ ಕರ್ಬೇಕು, ಅದು ಮರ್ಜ್ ಮಾಡ್ಕೊಳ್ಳೋಣ, ಜಾಸ್ತಿ ಬೇಕಾಗಿಲ್ಲ. ಸ್ವಲ್ಪ ಲಿಮಿಟೆಡ್ ಆಗಿ ಮರ್ಜ್ ಮಾಡಿಕೊಂಡ್ರೆ ಜಾಸ್ತಿ ಇನ್ ದ ಸೆನ್ಸ್ ಎಲ್ಲ ಟಾಪಿಕ್ಸ್ ಕವರ್ ಆಗಬೇಕು, ಬಟ್ ಡೀಟೇಲಾಗಿ ಬೇಕಾಗಿಲ್ಲ. ಯಾಕಂದರೆ ನಾವು ಹೆಂಗೆ ಕೇಳಿದ್ರು ಬರಿಬೇಕಾಗಿರೋದು 3 ಪೇಜ್, ಜಾಸ್ತಿ ಅಲ್ವಲ್ಲ? ಒಂದು ಕರೆಂಟ್ ಅಫೇರ್ಸ್ 20 ಪೇಜ್ ಇದ್ರೂ ನಾವು ಬರಿಬೇಕಾದ್ರೆ 3 ಪೇಜ್. ಅದರಲ್ಲಿ ನಾವು ಇರೋ ಸ್ಟ್ಯಾಟಿಕ್ನ ಇಂಟ್ರೊಡಕ್ಷನ್ಸು, ಡಯಾಗ್ರಾಮ್ಸು, ಸ್ಟ್ಯಾಟ್ಸು, ನಮ್ಮ ಕತೆ ಏನೇನು ಮಾಡಬೇಕು ಅದೆಲ್ಲ ನಮಗೊಂದು ಇದು ಬಂದಿರುತ್ತೆ, ಅನಾಲಿಟಿಕಲ್ ಐಡಿಯಾ. ಇದ್ರ ಜೊತೆ ಕರೆಂಟ್ ಅಫೇರ್ಸ್ ಒಂದು ಅರ್ಧ ಪೇಜ್ ನೋಡ್ಸಿದ್ರೆ ಹ್ಯಾಂಡಲ್ ಮಾಡ್ಬೋದು ಕ್ವಶನ್ನು. ಸೊ ಇದು 3 ಟಾರ್ಗೆಟ್ಸ್. ಒಂದು ಸಿಲೆಬಸ್ ಡಿಕೋಡ್ ಮಾಡಬೇಕು, ನೋಟ್ಸ್ ಮಾಡ್ಕೊಬೇಕು, ಶಾರ್ಟ್ ನೋಟ್ ಮಾಡಬೇಕು. 80% ಆಫ್ ಯುವರ್ ವರ್ಕ್ ಇಸ್ ಡನ್. ಓಕೆ, ಬಟ್ ಇದನ್ನು ಯಾರು ಮಾಡ್ತಾರೆ? 80% ಆಫ್ ದಿ ಸ್ಟೂಡೆಂಟ್ ವಿಲ್ ಡೂ ದಿಸ್. ನಾನು ಒಬ್ಬನೇ ಮಾಡ್ತೀನಿ ಅಂತಲ್ಲ, 80% ಆಫ್ ದಿ ಸ್ಟೂಡೆಂಟ್ ವಿಲ್ ಡೂ ದಿಸ್, ಬಟ್ ವೈ ನಾಟ್ ದೇ ಆರ್ ಏಬಲ್ ಟು ಕ್ಲಿಯರ್? ನೆಕ್ಸ್ಟ್ ಬರೋದೇ 2 ಕ್ರೂಷಿಯಲ್ ಸ್ಟೆಪ್ಸು. ಓಕೆ, 4ನೇದು ಇಷ್ಟೆಲ್ಲ ಮಾಡಿದ್ಮೇಲೆ ಇಲ್ಲ ನಾನು ಬರೀ ಓದೀನಿ, ಫುಲ್ಲಾಗಿ ಓದೀನಿ, ಕ್ಲಿಯರ್ ಮಾಡ್ತೀನಿ ಅಂದರೆ ತಪ್ಪು, ಆಗಲ್ಲ. ಇವಾಗ ಹೆಲ್ಪ್ ಆಗೋದು ಆನ್ಸರ್ ರೈಟಿಂಗ್. ಆನ್ಸರ್ ರೈಟಿಂಗ್ ಮಾಡ್ಬೇಕು ಸರ್. ಸೊ ನಿಮ್ಗೆ ಹೇಳ್ಕೊಡೋ ಅಷ್ಟು ದೊಡ್ಡವನಲ್ಲ ನಾನು, ಬಟ್ ಅವ್ರಿಗೆ ಜನರಿಗೆ ಹೇಳ್ಬೇಕು. ಸೊ ಆನ್ಸರ್ ರೈಟಿಂಗ್ ಅಂತ ಬಂದಾಗ ಒಳ್ಳೆ ಟೆಸ್ಟ್ ಸೀರೀಸ್ ತಗೊಳ್ಳಿ. ದುಡ್ಡಿಲ್ವಾ? ವಿಲ್ ಹ್ಯಾವ್ ಫ್ರೀ ರಿಸೋರ್ಸಸ್ ತುಂಬಾ ಇರ್ತವೆ, ಯೂಟಿಲೈಸ್ ಮಾಡ್ಕೊಳ್ಳಿ. ಆರ್ ಟೇಕ್ ಹೆಲ್ಪ್ ಆಫ್ ಯುವರ್ ಫ್ರೆಂಡ್ಸ್. ಏನು ಮಾಡಬೇಕು ಅಂತ ತುಂಬ ಫ್ರೀ ರಿಸೋರ್ಸ್ ಇರ್ತವೆ, ಹೆಲ್ಪ್ ತೊಗೊಳ್ಳಿ, ಶೇರ್ ಮಾಡ್ಕೊಂಡು ಏನು ಬೇರೆ ಥರ ಏನಾದ್ರು ಮಾಡ್ಕೊಳ್ಳಿ. ಅಥವಾ ಇನ್ಸ್ಟಿಟ್ಯೂಟ್ ಹತ್ರ ಹೋಗ್ಬಿಟ್ಟು ಯು ಕ್ಯಾನ್ ಆ್ಯಕ್ಚುಲಿ ಆಸ್ಕ್ ದಮ್. ತುಂಬ ಜನ ಒಳ್ಳೆಯವ್ರು ಇರ್ತಾರೆ. ಇಟ್ಸ್ ನಾಟ್ ಲೈಕ್ ಇನ್ಸ್ಟಿಟ್ಯೂಟ್ಸ್ ಅಂದರೆ ಬರೀ ದುಡ್ಡಿಗೆ ಮಾಡ್ತಾರೆ ಅಂತಲ್ಲ. ಯು ಕ್ಯಾನ್ ಟೆಲ್ ಯುವರ್ ಸಿಚುವೇಶನ್, ದೆಲ್ ಹೆಲ್ಪ್ ಯು. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆನ್ಸರ್ ರೈಟಿಂಗ್ ಮಾಡಬೇಕಾದ್ರೆ ದಿನ 1 ಅವರ್ ಅಂತೂ ಖಂಡಿತ ಮಾಡಲೇಬೇಕು. ಆನ್ಸರ್ ರೈಟಿಂಗ್ ಮಾಡ್ದಲೇ ಕಷ್ಟ. ಆ ಆನ್ಸರ್ ರೈಟಿಂಗ್ ಮಾಡುವಾಗ ಯಾರಿಗೂ ಕಾನ್ಫಿಡೆನ್ಸ್ ಬರೋಲ್ಲ ಸ್ಟಾರ್ಟಿಂಗಲ್ಲಿ. ಹೆಂಗಾಗುತ್ತೆ, ನಾನು ಫಸ್ಟ್ ಟೈಮ್ ಆನ್ಸರ್ ರೈಟಿಂಗ್ ಬರೋದು ನನಗೆ ಗೊತ್ತಿರಲಿಲ್ಲ. ನಾನು 4 ವರ್ಷ ಹಿಂದೆ ಆನ್ಸರ್ ರೈಟಿಂಗ್ ಬರೆದೆ. ನನಗೆ ಗುರು ಸರ್ ಅಂತ ಇದ್ರು, ನನಗೆ ತುಂಬ ಕ್ಲೋಸ್ ಇರೋ ಒಬ್ಬರು ಮೆಂಟರ್ ಅವರು. ಹಿ ಯೂಸ್ ಟು ಗಿವ್ ಮಿ 5 ಕ್ವಶನ್ಸ್ ಡೈಲಿ. ಅವ್ರು 5 ಕ್ವಶನ್ಸ್ ಕೊಟ್ಟಾಗ ಒಂದು ಕ್ವಶನಲ್ಲಿ ಐ ಯೂಸ್ ಟು ರೈಟ್ 4-5 pages ಆಫ್ ಆನ್ಸರ್. ಬಟ್ ಆ 10 ಮಾರ್ಕರ್ ಬರೀಬೇಕಾದ್ರೆ 2 ಪೇಜ್ ಸರ್. ನಾನು ಒಂದು 3/4 ಗಂಟೆ ತೊಗೊತಿದ್ದೆ ಒಂದು ಆನ್ಸರ್ ಬರೆಯೋಕ್ಕೆ, 4-5 ಪೇಜ್ ಬರೀತಿದ್ದೆ. ಅವ್ರು ಬೈತಿದ್ರು, ನೋಡಿ ನೀನು 4-5 ಪೇಜ್ ಬರೀಬೇಕಲ್ಲ, ನಿಮಗೆ 2 ಪೇಜು ಜಾಗ, 2 ಪೇಜ್ಗಿಂತ ಜಾಸ್ತಿ ಜಾಗ ಇಲ್ಲ. ಅಥವಾ ಈ ಸತಿ KPSCಯಲ್ಲಿ 3 ಪೇಜ್ ಕೊಟ್ಟವ್ರೆ, ನೀನು ಬರೀಬೇಕಾಗಿರೋದು 2 ಪೇಜು. ಅದು ನೀನು ಚಿಕ್ಕದಾಗ ಬರೀತೀಯ, ಅಷ್ಟು ಟೈಮ್ ಇರಲ್ಲ, 3/4 ಗಂಟೆ ಟೈಮ್ ಇರಲ್ಲ, ನಿಮ್ಗೆ ಇರೋದೆಲ್ಲ 6 ನಿಮಿಷ. ಇಲ್ಲ ನೀನು ಮ್ಯಾನೇಜ್ ಮಾಡ್ತೀನಿ ಅಂದರೆ 7 ನಿಮಿಷ. ಸೊ ಅದಕ್ಕೆ ತಕ್ಕಂಗೆ ನಿಮ್ಗೆ 3/4 ಗಂಟೆ ಆಗುತ್ತೆ. ಬಟ್ ಸ್ಲೋಲಿ ಬಿಲ್ಡ್ ಆನ್, ಏನೇನು ಮಾಡಬೇಕು ದಿನ ಒಂದೊಂದು ನಿಮಿಷ ಕಡಿಮೆ ಮಾಡಿ. 3/4 ಗಂಟೆ ಆಗ್ತಿದೆಯಾ, ದಿನ 1 ನಿಮಿಷ ಕಡಿಮೆ ಮಾಡಿ. 40 ನಿಮಿಷದಿಂದ 7 ನಿಮಿಷ ಬರೋಕ್ಕೆ ನೀವು 40 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ದಿನಕ್ಕೆ 1 ನಿಮಿಷ ಟಾರ್ಗೆಟ್ ಮಾಡ್ಕೊಳ್ಳಿ, 7 ನಿಮಿಷ ಬರ್ತೀರಾ ವಾಪಸ್ಸು. ಸೊ ಆ ಥರ ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಇಂಪ್ರೂವ್ ಆನ್. ನೆಕ್ಸ್ಟು ಆ ಟೈಮ್ ಒಂದು, ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಬೇಕು ಅಂದರೆ ಸ್ಟ್ರಕ್ಚರ್ ಹೆಂಗಿರಬೇಕು ಅಂದರೆ
IBC ಅಪ್ರೋಚ್ ಅಂತ ಮಾರ್ಕೆಟಲ್ಲಿ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್. ಒಂದು ಇಂಟ್ರೊಡಕ್ಷನ್ ನಾನು ಆಗಲೇ ಹೇಳ್ದಂಗೆ, ಫಾರ್ ಎನಿ ಪರ್ಟಿಕ್ಯುಲರ್ ಕೈಂಡ್ ಆಫ್ ಕ್ವಶನ್, ಒಂದು ಟಾಪಿಕ್ ಅಂತ ಇದ್ದರೆ ನಾನೊಂದು ಇಂಟ್ರೊಡಕ್ಷನ್ ಫಿಕ್ಸ್ ಆಗಿದ್ದೀನಿ, ಅದನ್ನೇ ಬರೀಬೇಕು, ಒಂದು ಚೂರು ಟ್ವೀಕ್ ಮಾಡ್ಕೊಬೇಕು ಕ್ವಶನ್ ತಕ್ಕಂಗೆ, ಅಷ್ಟೇ, ಜಾಸ್ತಿ ಇಲ್ಲ. ಬಟ್ ಸೇಮ್ ಇಂಟ್ರೊಡಕ್ಷನ್. ಬಾಡಿ, ನಮ್ಮ ಶಾರ್ಟ್ ನೋಟಲ್ಲಿ ಏನು ನಮ್ಗೆ ಸಬ್ ಹೆಡಿಂಗ್ಸ್ ಇದೆ, ಏನು ಎಕ್ಸಾಂಪಲ್ಸ್ ಇದೆ, ಸ್ಟ್ಯಾಟ್ಸು, ನಂಬರ್ಸು ಏನಿದೆ ಅದನ್ನೇ ಬರೀಬೇಕು. ದಟ್ ವಿಲ್ ಬಿ ದಿ ಬಾಡಿ. ಆ್ಯಂಡ್ ಡಯಾಗ್ರಾಮ್ಸ್ ಏನಾದ್ರು ಇಫ್ ಯು ಆರ್ ಕ್ರಿಯೇಟಿವ್, ಇಫ್ ಯು ಹ್ಯಾವ್ ಇಟ್ ಇನ್ ಯುವರ್ ಬುಕ್ಸಲ್ಲಿ ಏನೇ ಇದ್ರೂ ಅದನ್ನ ದಯವಿಟ್ಟು ಅದ್ರ ಮೇಲೆ ಬರೀರಿ. ದಟ್ ವಿಲ್ ಹ್ಯಾಡ್ ಅ ಇಮ್ಮೆನ್ಸ್ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಆ್ಯಂಡ್ ದೆನ್ ಕನ್ಕ್ಲೂಷನ್, ಎನಿ ಕೋಟ್, ಎನಿ ಸಕ್ಸಸ್ಫುಲ್ ಎಕ್ಸಾಂಪಲ್, ಅಥವಾ ಏನಾದ್ರು ಕ್ಯಾಚಿಯಾಗಿ ನಿಮ್ಗೆ ಏನಾದ್ರು ಅನಿಸಿದಾಗ, ಸೊ ಆ ಥರ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಕ್ವಶನಲ್ಲಿ ಸುಮಾರು ಕ್ವಶನ್ಸ್ಗೆ ಯು ವಿಲ್ ನಾಟ್ ರೈಟ್ ದಿ ವೇ ಹೆಡ್, ಬಿಕಾಸ್ ಡಿಮ್ಯಾಂಡಲ್ಲಿ ಇರಲ್ಲ ವೇ ಹೆಡ್ ಮಾಡಬೇಕು ಅಂತ. ಸೊ ಆ ವೇ ಹೆಡ್ನೇ ಕನ್ಕ್ಲೂಷನ್ ಥರ ಬರೆದ್ಬಿಡಿ. ಸೊ ಇದೊಂದು ಕಷ್ಟ ಇದೆ ಸರ್, ಇಂಟ್ರೊಡಕ್ಷನ್ ಏನು ಬರಬೇಕು, ಕನ್ಕ್ಲೂಷನ್ ಏನು. ಕನ್ಕ್ಲೂಷನ್ ಇಸ್ ಆ್ಯಕ್ಚುಲಿ ಸಿಂಪಲ್. ನಿಮ್ಮ ವೇ ಹೆಡ್ ಬರ್ದಿಲ್ವಾ ಕ್ವಶನಲ್ಲಿ, ದಟ್ ವಿಲ್ ಬಿ ಯುವರ್ ಕನ್ಕ್ಲೂಷನ್. ವೇ ಹೆಡ್ ಬರ್ದಿದ್ದೀರಾ, ಒಂದು ಸಕ್ಸಸ್ಫುಲ್ ಎಕ್ಸಾಂಪಲ್, ದಟ್ ವಿಲ್ ಬಿ ಯುವರ್ ಇದು. ಆ ಥರ ಬರ್ಕೊಬೇಕು. ಆ್ಯಂಡ್ ದೆನ್ 5ನೇ ಸ್ಟೆಪ್, ಇಷ್ಟಾಗಿದೆ, ಆನ್ಸರ್ ರೈಟಿಂಗ್ ಎಲ್ಲ ಮಾಡಿದ್ದೀರಾ. ಬಟ್ ನೌ ಕಮ್ಸ್ ದಿ ಲಾಸ್ಟ್ 15 days, ವೆರಿ ಕ್ರೂಷಿಯಲ್. ಬಟ್ ಪ್ರಾಪರಾಗಿ ಹೆಂಗೆ ಯುಟಿಲೈಸ್ ಮಾಡ್ಕೊಬೇಕು. ಲಾಸ್ಟ್ 15 days ಟೆಸ್ಟ್ ಸೀರೀಸ್ ಏನೂ ಬೇಕಾಗಿಲ್ಲ, ಏನು ಬರೆಯೋದು ಬೇಕಾಗಿಲ್ಲ. ಇಫ್ ಯು ಹ್ಯಾವ್ ಡನ್ ದಿ ಪ್ರೀವಿಯಸ್ 2 to 3 months ವೆರಿ ಎಫೆಕ್ಟಿವ್ಲಿ. ಲಾಸ್ಟ್ 15 ದಿನ ಓನ್ಲಿ ರಿವಿಷನ್. ನಿಮ್ದು ಏನು ಆ 4000 ಪೇಜಿಂದ ಒಂದು 200 ಇಲ್ಲ, ಒಂದು 300 ಅಥವಾ 400 ಪೇಜ್ ಅಂತ ಅಂದ್ಕೊಳ್ಳಿ. ಏನು ಮಾಡಿದಿರ ಅದನ್ನು 4-5 ಸತಿ ರಿವೈಸ್ ಮಾಡಿ. ಖಂಡಿತ 4-5 ಸತಿ ರಿವೈಸ್ ಮಾಡಲೇಬೇಕು ಲಾಸ್ಟ್ 15 ದಿನ. ಆ್ಯಂಡ್ ದೆನ್ ಕಮ್ ದಿ ಎಕ್ಸಾಮ್ ಡೇ. ಪೀಸ್ಫುಲ್ ಆಗಿರಿ, ದಯವಿಟ್ಟು ಫುಲ್ ಕಾಮಾಗಿ ಎಕ್ಸಾಮ್ಗೆ ಹೋಗಿ ಬರೀರಿ. ಯಾರನ್ನೂ ನೋಡಿಬಿಟ್ಟು KPSL ಇನ್ನೊಂದೇನು ಅಂದರೆ ನಮಗಿಂತ ತುಂಬ ದೊಡ್ಡವ್ರು ಬರ್ತಾರೆ, 35 ಇರೋರು ಬರ್ತಾರೆ, 40 ಇರೋರು ಬರ್ತಾರೆ. ಏನಪ್ಪ ಇದು ಇಷ್ಟೊಂದು ಓದಿರ್ತಾರೆ ಇವರು, ದಯವಿಟ್ಟು ಆ ಥರ ಇಂಟೆನ್ಷನ್ಸ್ ಏನು ಇಟ್ಕೊಬೇಡಿ ನೀವು. ಎವ್ರಿಬಡಿ ಆರ್ ಈಕ್ವಲ್, ಎವ್ರಿಬಡಿ ಆರ್ ಕೇಪಬಲ್, ಯು ಆರ್ ಮೋರ್ ಕೇಪಬಲ್ ದೆನ್ ಎನಿಬಡಿ. ಈ ಸೂತ್ರನ ನಂಬಿಕೆಯಿಂದ ನಂಬಿ ಇದನ್ನು ನೀವು ನಂಬಿ. ದಿಸ್ ಇಸ್ ನಾಟ್ ಓವರ್ ಕಾನ್ಫಿಡೆನ್ಸ್, ದಿಸ್ ಇಸ್ ಕಾನ್ಫಿಡೆನ್ಸ್. ಇದು ಪಂಚಾಮೃತ ಅಂತಕ್ಕಂಥದ್ದು. ಸೊ ನಮಗೆ ಭಾರತೀಯ ಜನಜೀವನ ಶೈಲಿಯಲ್ಲಿ ನಮಗೆ ಪಂಚಭೂತಗಳಂತ ಹೇಗಿರ್ತವೆ, ಪಂಚಭೂತಗಳಿಲ್ದಂಗೆ ಈ ಒಂದು ದೇಹಕ್ಕೆ ಮುಕ್ತಿ ಇಲ್ಲ, ಜೀವನಕ್ಕೊಂದು ಅರ್ಥ ಇಲ್ಲ, ಸಾರ್ಥಕತೆ ಇಲ್ಲ.